ರಾಕೇಶ್ ಅವರು ಬದುಕಿದ್ರು. ರಾಕೇಶ್ ಅವರು ಬದುಕಿರೋವರೆಗೂ ಕೂಡ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು 2 ಸಾರಿ ಉಪಮುಖ್ಯಮಂತ್ರಿ ಆಗಿದ್ದರು. ಒಂದು ಸಾರಿ 2013ರಿಂದ 18ರವರೆಗೂ ಅವರು ಮುಖ್ಯಮಂತ್ರಿ ಆಗಿದ್ದರು. ಒಂದು ಸಾರಿನೂ ಕೂಡ ಸಿದ್ದರಾಮಯ್ಯ ಅವರಿಂದಾಗಿ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರು ಮುಜುಗರಕ್ಕೆ ಒಳಗಾಗುವಂಥ ಒಂದು ಸಂದರ್ಭವೂ ಕೂಡ ಬರಲೇ ಇಲ್ಲ. ಆದರೆ ರಾಕೇಶ್ ಸಿದ್ದರಾಮಯ್ಯ ಇವತ್ತು ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ. ನಿಜವಾಗ್ಲೂ ಆ ವ್ಯಕ್ತಿ ತೀರ್ಕೊಂಡಿರಬಾರ್ದಿತ್ತು. ಅವ್ರ ಅಪ್ಪಂಗೆ ಈ ರೀತಿ ಒಂದು ತಲೆ ತೆಗೆಸುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತೇಳಿ ಸಾರ್ವಜನಿಕರಿಗೂ ಕೂಡ ಅನ್ಸೋಕ್ಕೆ ಶುರುವಾಗಿದೆ. ಯಾಕಂದರೆ ಅವರು ಅವರ ಅಧಿಕಾರಾವಧಿಯಲ್ಲಿ ರಾಕೇಶು ರಾಜಕಾರಣನೂ ನೋಡ್ಕೊಳ್ತಾ ಇದ್ರು, ಆದರೆ ಅವ್ರ ಅಪ್ಪನಿಗೆ ಕೆಟ್ಟ ಹೆಸರು ತರುವಂಥ, ಅವ್ರ ಅಪ್ಪನಿಗೆ ಒಂದೇ ಒಂದು ಕಪ್ಪು ಚುಕ್ಕೆ ಬರುವಂತೆ ಯಾವತ್ತೂ ನಡ್ಕೊಂಡಿರಲಿಲ್ಲ. ಯಾವುದೇ ಅವರು ಒಂದು ಹಗರಣಗಳಲ್ಲಿ ಸಿಕ್ಕಿ ಹಾಕುವಂಥ ಒಂದು ಪರಿಸ್ಥಿತಿನ ತಂದುಕೊಂಡಿರಲಿಲ್ಲ. ಆದರೆ ಮೆಡಿಕಲ್ ಡಿಗ್ರಿ MBBS ಓದಿರುವಂತಹ ಯತೀಂದ್ರ ಅವರು ರಾಕೇಶ್ ಅವರ ತೀರ್ಕೊಂಡಾದ ನಂತರ ಅವರ ಅಪ್ಪನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಿ ಪ್ರಾರಂಭ ಆದ ನಂತರ ಸಿದ್ದರಾಮಯ್ಯನವರು ಹೆಜ್ಜೆ ಹೆಜ್ಜೆಗೂ ಕೂಡ ತಲೆ ತೆಗೆಸುವಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಈ ಹಿಂದೆ ಮೊದಲನೇ ಸರಿ ಅವರು ಮುಖ್ಯಮಂತ್ರಿ ಆದಾಗ ಆಗ ರಾಕೇಶ್ ಕೂಡ ಬದುಕಿದ್ರು. ರಾಕೇಶಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರಿಗೆ ಮುಜುಗರ ಆಗಲಿಲ್ಲ. ಆದರೆ ಯತೀಂದ್ರ ಆಗಲೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮ್ಯಾಟ್ರಿಕ್ಸ್ ಅಂತ ಲ್ಯಾಬ್ಗಳು ಮಾಡೋಕ್ಕೆ ಹೋದರು. ಆ ಲ್ಯಾಬಿಗೂ ಅದಕ್ಕೋಸ್ಕರ ಅವರ ಕಂಪ್ನಿಗೋಸ್ಕರವಾಗಿ BDAದು 100 ಕೋಟಿ ರೂಪಾಯಿದು ಸೈಟ್ ತೊಗೊಂಡು ಆವಾಗಲೂ ಕೂಡ ಅವ್ರ ಅಪ್ಪಂಗೆ ಕೆಟ್ಟ ಹೆಸರು ತೊಗೊಂಬಂದಿದ್ದು ಇದೇ ಯತೀಂದ್ರ. ಇವತ್ತು ರಾಕೇಶ್ ಅಂತೂ ಇಲ್ಲ, ಯತೀಂದ್ರ ಅಂತೂ ಎಲ್ಲ ಟ್ರಾನ್ಸ್ಫರ್ಗಳಿಗೂ ಕೂಡ ಕೈ ಹಾಕ್ತಾ ಇದ್ದಾರೆ.